ಆಯಿತು ಮಾತಾಡಲಿಲ್ಲ. ಒಂದು ನಿಮ್ಮ ಮನುಷ್ಯ ಬಂದವರಿಗೆ ಮಾಡಿದ್ರೆ ಹೆಂಗಪ್ಪ ಇದು ತಪ್ಪ ಅನ್ನೋದು ರಾಜ್ಯ ಸರ್ಕಾರದ ವಾದ. ಆ ಜೊತೆ ಉದ್ದೇಶ ತಿದ್ದುಪಡಿಯು ರಾಜ್ಯ ಸರ್ಕಾರ ಅಧಿಕಾರವನ್ನು ಮೊಟಕುಗೊಳಿಸ್ತದೆ. ನೀವು ತಿದ್ದುಪಡಿ ಮಾಡಿಬಿಟ್ರಪ್ಪ ಅದು ರಾಜ್ಯ ಸರ್ಕಾರಕ್ಕೆ ಏನು ಹಕ್ಕ ಇರೋದ್ರ ಅಂದಂಗೆ ಆಗಿಬಿಡ್ತದೆ. ನಮ್ದು ಹಕ್ಕಂದ್ರೆ ಅದ್ರೊಳಗೆ, ಯಾಕಂದರೆ ಧರ್ಮ ಆಲ್ ಓವರ್ ಇಂಡಿಯಾದಲ್ಲಿ ಮುಸಲ್ಮಾನರು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ಕರ್ನಾಟಕದ ಮುಸಲ್ಮಾನರಿಗೆ ಏನಪ್ಪ ಎಂಥದ್ದು ಅವರಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳು ಏನೂ ಇದ್ದಾವೆ, ಅವರು ಉಳಿಬೇಕಾಗ್ತದೆ. ನಮ್ಮದು ಹಕ್ಕುಗಳಿದ್ದಾವೆ, ನಮ್ಮ ಮುಸಲ್ಮಾನರಿಗೂ ಹಕ್ಕುಗಳಿದ್ದಾವೆ, ನಮ್ಮಲ್ಲಿ ಹಿಂದೂಗಳಿಗೂ ಹಕ್ಕಿದ್ದಾವೆ. ಆ ಮತ್ತು ಬೇರೆ ಅದು ಇಲ್ಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಿ ನೀವು ಮಾಡಬೇಕಾಗಿತ್ತು, ಮಾಡಿಲ್ಲ, ಇದು ತಪ್ಪ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇನ್ನೊಂದು, ಈ ತಿದ್ದುಪಡಿಯಲ್ಲಿ ಸಮಾನತೆಯ ತತ್ವಗಳಿಲ್ಲ, ಇದಕ್ಕೆ ಅವಕಾಶವಿಲ್ಲ, ಇದು ವಿರುದ್ಧದಂತ. ಸಮಾನತೆಗೆ ವಿರುದ್ಧವಾದ ಒಂದು ರೀತಿಯಿಂದ ಏನಪ್ಪ ಅಂದರೆ ಅದರಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಮಾಡೋದು ಏನಪ್ಪ ಅಂದರೆ ಇದು ವಿರೋಧಿ, ಪ್ರಜಾತಂತ್ರ ವಿರೋಧಿ ಅನ್ನುವಂಥ ಮಾತು. ಅದಕ್ಕಾಗಿ ಇದು ಪ್ರಜಾಪ್ರಭುತ್ವ ವಿರೋಧಿ, ಜೊತೆಗೆ ಸಂವಿಧಾನ ಬಾಹಿರ ಅಂತ. ಸಮಾನತೆ ಇಲ್ಲಂದರೆ ಹೆಂಗಪ್ಪ ಇದು? ಯಾಕಂದ್ರೆ ಅಲ್ಲಿಯೇ ಸದಸ್ಯರಿಂದ ಅಥವಾ ಜನರಿಂದ ಆಯ್ಕೆ ಆದಂಥ ವ್ಯಕ್ತಿಗೆ ಅಲ್ಲಿ ಅವ ಅಧ್ಯಕ್ಷ ಆಗುವಂಥ ಅವಕಾಶ ಇಲ್ಲ. ಸರ್ಕಾರ ನಾಮನಿರ್ದೇಶನ ಮಾಡೋದು, ಡೈರೆಕ್ಷನ್ ಮಾಡೋದು, ಇಂಥವ್ರು ಮಾಡಲಪ್ಪ ಅಂತ ತಮಗೆ ಬೇಕಾದಂಥ ಮಾಡೋದ್ರಿಂದಾಗಿ ಅಲ್ಲಿ ನ್ಯಾಯ ಸಿಗುವುದಿಲ್ಲ ಅನ್ನುವಂಥದ್ದು. ಈ ವಕ್ಫ್ ಬೋರ್ಡ್ಗಳ ಬದಲಾಗೋದು ಮಾತಾಡಿದಂಥ ಅಥವಾ ತೆಗೆದುಕೊಂಡಂಥ ನಿರ್ಧಾರ. ಈ ವಕ್ಫ್ ಅನ್ನೋಂಥ ಕಾನೂನು 1954 ಅವತ್ತು ಪಾಸ್ ಆಗಿದೆ ಮತ್ತು 95ರಲ್ಲೇ ಕೆಲವೊಂದಿಷ್ಟು ತಿದ್ದುಪಡಿಗಳು ಬಂದಿದ್ದಾವಿಲ್ಲ ಅಂತಲ್ಲ. ಆದರೆ ಈಗ ಬಂದಂಥ ತಿದ್ದುಪಡಿಗಳು ಏನದವಪ್ಪ ಅಂದ್ರೆ ಒಂದು ರೀತಿ ಸರ್ಕಾರದ ಕೈಯಲ್ಲಿ ಈ ವಕ್ಫ್ ಮಂಡಳಿಗಳನ್ನು ತೆಗೆದುಕೊಳ್ಳುವಂಥ ಒಂದಲ್ಲಿ ದುಸ್ಸಾಹಸ ಕಂಡು ಬರ್ತೈತೆ ಅನ್ನೋದು ಸ್ಪಷ್ಟ ಅಭಿಪ್ರಾಯ ಅವ್ರದ್ದೇ, ಸರ್ಕಾರದ್ದು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂದರೆ ಈಗಾಗಲೇ ಈ ನಮ್ಮ ಕೇರಳ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಈ ವಕ್ಫ್ ಕಾನೂನನ್ನು ವಿರೋಧ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದೇನೆ. ಯಾಕಂದರೆ ಕೇವಲ ಧರ್ಮದ ನೆಲೆಗಟ್ಟಿನಲ್ಲೇ ನಮ್ದು ಹೆಚ್ಚು ಕಡಿಮೆ ಅನ್ನುವಂಥ ನೆಲೆಯಲ್ಲೇ ಇವರು ವಾದ ಮಾಡೋದು ಭಾಳ ಕಾಣ್ತೀವಿ ನಾವು. ಇದು ತಪ್ಪದ. ಯಾಕಂದರೆ ಮುಸಲ್ಮಾನರಿಗೆ ಅವ್ರದ್ದಂಥ ಧಾರ್ಮಿಕ ಒಂದು ನಂಬಿಕೆಗಳಿದ್ದಾವೆ, ಅವ್ರದ್ದೇ ಅಂತ. ಯಾಕಂದರೆ ಏನು ಕಾಯ್ದೆ 26ರ ವಿಧಿ ಪ್ರಕಾರ